ನಮಃ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರ. ಇವತ್ತು ಬಾದಾಮಿ ಅಮಾವಾಸ್ಯೆ ಶನೈಶ್ವರ ಜಯಂತಿ, ಭಾಳ ವಿಶೇಷವಾದ ದಿನ. ಇದು ಭಾಳ ವರ್ಷಗಳ ನಂತರ ಈ ದಿನ ಬಂದಿದೆ. ಇವತ್ತು ವಿಶೇಷ ಏನಂದರೆ, ಯಾವ ನಕ್ಷತ್ರ ಎಲ್ಲ ರಾಶಿಯವ್ರಿಗೂ ಯಾವುದೇ ಥರ ದೋಷ ಇದ್ದರೂ ಸಹ ಇವತ್ತು ಬಂದು ಸ್ವಾಮಿ ದರ್ಶನ ಮಾಡಿ ಅಭಿಷೇಕದಲ್ಲಿ ಹೋಮದಲ್ಲಿ ಪಾಲ್ಗೊಂಡ್ರೆ ಅವ್ರ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ. 13 ವರ್ಷದ ನಂತರ ಬಂದಿರೋದು ಇದು. ಅದು ಶನಿವಾರ ದಿವಸನೇ ಬಂದಿದೆ. ಅಮಾವಾಸ್ಯೆ, ಸ್ವಾಮಿ ಜಯಂತಿ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ಭಾಳ ವಿಶೇಷ ದಿನ ಇದು. ಹಾಗಾಗಿ ಭಕ್ತಾದಿಗಳು ಯಾವುದೇ ಥರನೂ ಯೋಚನೆ ಮಾಡದಿರ ಬಂದು ಈ ದಿನ ಸ್ವಾಮಿ ದರ್ಶನ ಮಾಡಿದ್ರೆ ಅವ್ರ ಕಷ್ಟಗಳೆಲ್ಲ ಈಡೇರುತ್ತೆ. ಇದೇ ರಾಶಿ ಫಲದವರು ಈ ಥರ ಸುತ್ತಿ ಎಳ್ಳು ಹಚ್ಚಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ. ಭಗವಂತನಿಗೆ ಪ್ರಿಯವಾದದ್ದು ಎಳ್ಳೆಣ್ಣೆ. ಹಾಗಾಗಿ ಈ ರಾಶಿಯವ್ರು ಮಾಡಬೇಕು, ಆ ರಾಶಿಯವ್ರು ಮಾಡಬಾರ್ದು ಅನ್ನೋದು ತಪ್ಪು. ಚೆನ್ನಾಗಿದ್ರೇ ಹೋಗಬೇಕು ದೇವಸ್ಥಾನಕ್ಕೆ, ಚೆನ್ನಾಗಿಲ್ಲದೆ ಇದ್ದಾಗ ಹೋಗಬೇಕು, ಚೆನ್ನಾಗಿದ್ದಾಗ ಹೋಗಬಾರ್ದು ಅನ್ನೋದಲ್ಲ. ಎಲ್ಲ ಟೈಮ್ನಲ್ಲೂ ಭಗವಂತನ ಸ್ಮರಣೆ ಮಾಡಿ. ಹೌದು 13 ವರ್ಷ ದಿವಸದ ನಂತರ ಈ ಶನಿವಾರ ದಿವಸ, ಅಮಾವಾಸ್ಯೆ ದಿವಸ ಶನಿ ಜಯಂತಿ ಬಂದಿದೆ. ಅಮಾವಾಸ್ಯೆ ಮತ್ತು ಶನಿವಾರ ಎರಡೂ ಒಟ್ಟಿಗೆ ಬಂದಿದೆ. ಹಾಗಾಗಿ ಇದು ವಿಶೇಷವಾದ ದಿನ. ವಿಶೇಷವಾದ ಧರ್ಮಪುರ ಮಹಾಸಂಸ್ಥಾನ ಶ್ರೀ ಶನಿಮಹಾತ್ಮ ದೇವಾಲಯ ಸುಬ್ಬಣ್ಣ ಗಾರ್ಡನ್ನ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಅಶೋಕ್ ಗುರೂಜಿ.